ಮದುವೆ ಆಗಿ 10 ತಿಂಗಳು, ಹೆಂಡತಿ 6 ತಿಂಗಳ ಗರ್ಭಿಣಿ. ಕೈತುಂಬಾ ವರದಕ್ಷಿಣೆ ಪಡೆದು ವಿವಾಹವಾದ ಬೆಂಗಳೂರಿನ ಸಂಜಯನಿಗೆ ಈಗ ಹೆಂಡತಿ ಬೇಡವಾಗಿದ್ದಾಳೆ. ನಾನು IAS ಮಾಡಬೇಕು, ನನಗೆ ನೀನು ಬೇಡ, ಗೆಟ್ ಲಾಸ್ಟ್ ಅಂತಿದ್ದಾನೆ. ಇದಕ್ಕೆಲ್ಲ IAS ಅಲ್ಲ, ಅನೈತಿಕ ಸಂಬಂಧ ಕಾರಣ ಅಂತಿದ್ದಾಳೆ ಪತ್ನಿ. ಫೋಟೋದಲ್ಲಿರುವವನ ಹೆಸರು ಸಂಜಯ್. ಬೆಂಗಳೂರಿನ ವೈಯಾಲಿಕಾವಲ್ನ ಸುಂದರ್ ರಾಜು ಸುಮತಿ ದಂಪತಿಯ ಮಗ. ಇವನ ಮದುವೆ 2010 ಆಗಸ್ಟ್ನಲ್ಲಿ ಮೈಸೂರಿನ ಶಾಲಿನಿ ಎಂಬ ಮುದ್ದಾದ ಹುಡುಗಿ ಜೊತೆ ಆಗಿತ್ತು. ಶಾಲಿನಿ ತಂದೆ ರಾಜಣ್ಣ 3 ಲಕ್ಷ ರೂಪಾಯಿ ಹಣ, 350 ಗ್ರಾಂ ಚಿನ್ನ, 5 ಕೆಜಿ ಬೆಳ್ಳಿ ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಆದ್ರೆ ಈ ಮಹಾಶಯ ನಾನು IAS ಮಾಡಬೇಕು, IAS ಮಾಡಿ ನನ್ನ ಸರಿಸಮಾನ ಹುಡುಗಿನ ಮದುವೆಯಾಗಬೇಕು ಅಂತ 5 ತಿಂಗಳ ಗರ್ಭಿಣಿಯಾಗಿರೋ ಪತ್ನಿಯನ್ನ ದೂರ ಮಾಡಲು ಹೊರಟಿದ್ದಾನೆ. ಸಾವಿರಾರು ಜನದ ಮುಂದೆ ತಾಲಿ ಕಟ್ಟಿ ನಾವು ಮದುವೆ ಮಾಡಿ ಕಳಿಸಿದ್ದೀವಿ. ಲಕ್ಷಾಂತರ ರೂಪಾಯಿ ವರದಕ್ಷಿಣೆಯನ್ನು ನಾವು ಕೊಟ್ಟಿದ್ದೀವಿ, ವರೋಪಚಾರವನ್ನು ಕೊಟ್ಟಿದ್ದೀವಿ. ಅಂಥ ಹುಡುಗಿನ ನೀವು ಮನೆ ತುಂಬಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಅಂತಂದಂಥ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಅತ್ತೆ ಒಬ್ಬ ಹೆಣ್ಣಾಗಿದ್ದು ಸುರಿಯೋ ಮಳೆಯಲ್ಲಿ ಅವಳನ್ನ ಬೀದಿ ಪಾಲ್ ಮಾಡಿ ಈಚೆ ನಿಲ್ಲಿಸಿದಾಳೆ ಹೆಣ್ಣು. ಇನ್ನು ಶಾಲಿನಿ ಹೇಳೋದೇ ಬೇರೆ. ತನ್ನ ಪತ್ನಿ ಸಂಜಯ್ಗೆ ಸುಜಾತ ಎಂಬಾಕೆ ಜೊತೆ ಅನೈತಿಕ ಸಂಬಂಧವಿದೆಯಂತೆ. ಆಕೆಗಾಗಿ ತನ್ನನ್ನ ದೂರ ಮಾಡ್ತಾ ಇದ್ದಾನೆ ಅನ್ನೋದು ಶಾಲಿನಿ ಆರೋಪ. ಯಾವಾಗಲೂ ಸುಜಾತ ಅಂತ ಹೇಳ್ತಾರೆ. ಸುಜಾತಾಗೆ ಮದುವೆ ಮಾಡಿಕೊಂಡು ಮದುವೆ ಆಗಿ 3 ಮಕ್ಕಳಿದೆ ಅಂದ್ರೂ ಸುಜಾತ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ನಿಮ್ಮ ಜೊತೆನೆ ಬಾಳ್ತೀನಿ ಅಂತ ಬಂದ್ರೂ ನನ್ನನ್ನು ಸ್ವೀಕಾರ ಮಾಡ್ಕೊಳಕ್ಕೆ ಅವ್ರು ರೆಡಿಯಾಗೇ ಇಲ್ಲ. ಈಗ ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ನ ಮಗುಗೆ ಯಾರು ದಿಕ್ಕು ಅಂತಂದ್ರೆ ಹೋಗಿ ಜಡ್ಜಿನ ಕೇಳ್ಕೊ ಅಂತ ಹೇಳ್ತಾರೆ. ಶಾಲಿನಿ ಹಾಗೂ ಸಂಜಯ್ರನ್ನ ಒಂದು ಮಾಡಲು ವೈಯಾಲಿಕಾವಲ್ ಪೊಲೀಸರು ಮಾಡಿದ ಪ್ರಯತ್ನ ಕೂಡ ವಿಫಲವಾಗಿದೆ. 5 ತಿಂಗಳ ಗರ್ಭಿಣಿ ಶಾಲಿನಿ ದಿಕ್ಕು ತೋಚದಂತಾಗಿದ್ದಾಳೆ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.